ಮೈಸೂರು ಪರ್ಕಾಳ್ ಮಠ ಇದೆಯಲ್ಲ, ಪರ್ಕಾಳ್ ಮಠ ಸ್ವಾಮಿಗಳು ಮತ್ತು ಉಡುಪಿಯಿಂದ ಪೇಜಾವರ ಶ್ರೀಗಳು ಬಂದಿದ್ರು. ಅವ್ರ ಕಡೆಯಿಂದ ಕುಂಭಾಭಿಷೇಕ ಸಂಪ್ರೋಕ್ಷಣೆ ಆಯಿತು. ಸ್ವಾಮಿಗಳು ಬಂದಾಗ ನಮ್ಮ ತಾತ ಅವ್ರಿಗೆ ತಿಳಿಸಿದ್ರು, ಸ್ವಾಮಿ ಬಾಯಲ್ಲಿ ಸಾಲಿಗ್ರಾಮ ಉದ್ಭವ ಆಗಿದೆ, ಮತ್ತೆ ಸ್ವಾಮಿ ಬೆರಳು ಉಗುರು ಬರ್ತಾ ಇದೆ. ಅದೇ ವಿಶೇಷ. ಸಾಮಾನ್ಯವಾಗಿ ಎಲ್ಲಾ ನರಸಿಂಹನು ಸರ್ಪದ ಮೇಲೆ ಕೂತಿರುತ್ತೆ, ಇದು ತಾವರೆ ಕಮಲದ ಮೇಲೆ ಕೂತಿರೋದು. ಲಕ್ಷ್ಮೀ ನರಸಿಂಹನ ಮಂಗಳವಾರ ಪೂಜೆ ಮಾಡೋದ್ರಿಂದ, ದರ್ಶನ ಮಾಡೋದ್ರಿಂದ ರಾಹುಕೇತು ದೋಷ, ಕುಜ ದೋಷ, ಮಾಟ ಮಂತ್ರನ ಮಾಡಿತ್ತು ಅಂದ್ರೆ ನರಸಿಂಹನ ಪೂಜೆ ಮಾಡೋದ್ರಿಂದ, ದರ್ಶನ ಮಾಡೋದ್ರಿಂದ ಪರಿಹಾರ ಆಗುತ್ತೆ. ಮತ್ತೆ ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರ ಬರುತ್ತೆ. ಆ ಸ್ವಾತಿ ನಕ್ಷತ್ರ ದಿನ ಸ್ವಾಮಿಗೆ ವಿಶೇಷವಾದ ಪೂಜೆ, ಅಭಿಷೇಕ, ಅಲಂಕಾರಗಳೆಲ್ಲ ಆಗುತ್ತೆ. ಅವತ್ತು ಅಭಿಷೇಕ ಮಾಡ್ತೀವಲ್ಲ, ಅಭಿಷೇಕ ತೀರ್ಥನ ತಗೊಂಡೋಗಿ ಮನೇಲಿ 9 ದಿನ ಸ್ನಾನ ಮಾಡ್ಕೊಂಡ್ರೆ ಸ್ಕಿನ್ ಜನರು ಇತ್ತು ಅಂದ್ರೆ ಅದೆಲ್ಲ ಪರಿಹಾರ ಆಗುತ್ತೆ. ಮತ್ತೆ ದೇವರಿಗೆ ಮಂಜುಕಾಪ್ ಮಾಡ್ತೀವಿ, ಅರ್ಶನದ ಅಲಂಕಾರ ಮಾಡ್ತೀವಿ. ಅದ್ರ ಅರ್ಶನ ತಗೊಂಡೋಗಿ ಪ್ರತಿದಿನ ಅವರ ಹಾಲಲ್ಲಿ ನೀರಲ್ಲಿ ಹಾಕೊಂಡು ಪ್ರತಿದಿನ ಕುಡಿತಾ ಬಂದ್ರೆ ಆರೋಗ್ಯದ ಸಮಸ್ಯೆಗಳನ್ನ ಇತ್ತು ಅಂದ್ರೆ ಅದೆಲ್ಲ ಪರಿಹಾರ ಆಗುತ್ತೆ. ಅದೇ ವಿಶೇಷ. ಅನ್ನ ಸಂತರ್ಪಣೆ ಆಗುತ್ತೆ ಸ್ವಾಮಿಗೆ, ಪ್ರತಿ ತಿಂಗಳು ಅನ್ನ ಸಂತರ್ಪಣೆ ಆಗುತ್ತೆ. ಮತ್ತೆ ಇದೆಲ್ಲ ಮೈಸೂರು ಮಹಾರಾಜರ ದೇವಸ್ಥಾನ, ನಮಗೆ ವಂಶ ಪಾರಂಪರೆ ಈ ದೇವಸ್ಥಾನ. ಆಮೇಲೆ ಪ್ರತಿ ಶ್ರಾವಣ ಮಾಸದಲ್ಲಿ ವಿಶೇಷವಾದ ಪೂಜೆ ಆಗುತ್ತೆ. ಪ್ರತಿ ಶ್ರಾವಣ ಮಾಸದಲ್ಲಿ ಸ್ವಾಮಿಗೆ ಬೆಳ್ಳಿ ಕವಚ ಧಾರಣೆ ಮಾಡ್ತೀವಿ. ಅದಾದ್ಮೇಲೆ ನರಸಿಂಹ ಜಯಂತಿಗೆ ಸ್ವಾಮಿಗೆ ವಿಶೇಷವಾದ ಪೂಜೆ ಆಗುತ್ತೆ. ಇವತ್ತು ನರಸಿಂಹ ಜಯಂತಿ ಪ್ರಯುಕ್ತ ಲಕ್ಷ್ಮೀ ನರಸಿಂಹರಿಗೆ ಸ್ವಾಮಿಗೆ ಲೋಕ ಕಲ್ಯಾಣಾರ್ಥವಾಗಿ ಹೋಮ, ನರಸಿಂಹ ಸುದರ್ಶನ ಹೋಮ ಆಯಿತು. ಸ್ವಾಮಿಗೆ 108 ಲೀಟರ್ ಹಾಲಭಿಷೇಕ ಆಯಿತು, ಮತ್ತೆ ಅನ್ನ ಸಂತರ್ಪಣೆ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ತಾವು ಸಹ ಬೆಂಗಳೂರಿಗೆ ಹೋಗುವಾಗ ಶ್ರೀರಂಗಪಟ್ಟಣ ಮಾರ್ಗದಲ್ಲಿ ಸಿಗುವಂತಹ ಪಶ್ಚಿಮ ವಾಹಿನಿ ವೃತ್ತದಲ್ಲಿರುವ ಶ್ರೀ ಮೂಲ ಲಕ್ಷ್ಮೀ ನರಸಿಂಹ ದೇವಾಲಯದ ಮಹಿಮೆಯ ವಿಷಯಕ್ಕೆ ಬರುವುದಾದರೆ, ಈ ಕ್ಷೇತ್ರದ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನದಿಂದ ರಾಹು ಕೇತು ದೋಷಗಳು ಪರಿಹಾರವಾಗುವುದಲ್ಲದೆ ಸ್ವಾಮಿಗೆ ಅಭಿಷೇಕ ಮಾಡಿದಂತಹ ತೀರ್ಥ ಪ್ರಾಶನದಿಂದ ಆರೋಗ್ಯ ಕೂಡ ವೃದ್ಧಿಸುತ್ತದೆ ಎಂದು ಇಲ್ಲಿನ ಅರ್ಚಕರು ತಿಳಿಸುತ್ತಾರೆ. ಅಹೋಬಿಲ ಕ್ಷೇತ್ರಕ್ಕೆ ಹೋಗುವುದಕ್ಕೆ ಆಗದವರು ಇಲ್ಲಿಯ ದರ್ಶನ ಮಾಡಿದರೆ ಅಹೋಬಿಲ ನರಸಿಂಹನ ದರ್ಶನ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಪ್ರತೀತಿ. ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರದಂದು ವಿಶೇಷ ಪೂಜಾದಿಗಳು ನೆರವೇರುತ್ತದೆ. ಸುಮಾರು 31 ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನ ನವೀಕರಿಸಲಾಗಿದೆ. ಈ ಕಮಲ ಪುಷ್ಪದ ಮೇಲೆ ಕುಳಿತಿರುವಂತಹ ಸ್ವಾಮಿ ಲಕ್ಷ್ಮೀ ನರಸಿಂಹ ಅಭಯಹಸ್ತವನ್ನು ಹಿಡಿದು ತೊಡೆಯ ಮೇಲೆ ಶ್ರೀ ಲಕ್ಷ್ಮೀ ದೇವಿ ಹಾಗೂ ಶಂಖ ಚಕ್ರಧಾರಿಯಾಗಿರುವ ಶ್ರೀ ನರಸಿಂಹಸ್ವಾಮಿಯ ಪ್ರಸನ್ನವಾದ ವದನ, ಗಂಭೀರವಾದ ಕಣ್ಣುಗಳು, ತೇಜೋಮಯವಾದಂತಹ ಈ ಒಂದು ಸುಂದರವಾದ ವಿಗ್ರಹವನ್ನ ವರ್ಣಿಸಲು ಪದಗಳೇ ಸಾಲದು. ಪ್ರತಿ ವರ್ಷ ಬರುವಂತಹ ನರಸಿಂಹಸ್ವಾಮಿ ಜಯಂತಿ
ಜಯಂತಿಯ ದಿನ ಬೆಳ್ಳಿ ಅಲಂಕೃತನಾಗಿ ಪುಷ್ಪಗಳಿಂದ ಅಲಂಕಾರದಿಂದ ಕಂಗೊಳಿಸಿದರೆ, ನರಸಿಂಹ ಜಯಂತಿಯ ಮುಂದಿನ ದಿನ ವಿವಿಧ ಬಗೆಯ ಹಣ್ಣುಗಳಿಂದ ಇಡೀ ದೇಗುಲದೊಳಗೆ ವಿಶಿಷ್ಟವಾದ ರೀತಿಯಲ್ಲಿ ಕಣ್ಮನ ಸೆಳೆಯುವಂತಹ ಅಲಂಕಾರದಿಂದ ಇಡೀ ದೇಗುಲ ಒಂದು ವಿಶಿಷ್ಟವಾದ ರೀತಿಯಲ್ಲಿಯೇ ಕಂಗೊಳಿಸುತ್ತಿರುತ್ತದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಮೂಲ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇಗುಲದ ಒಂದು ಇತಿಹಾಸವನ್ನ ಮತ್ತು ಇಲ್ಲಿನ ಕ್ಷೇತ್ರ ಮಹಿಮೆಯನ್ನ ಇಲ್ಲಿನ ಅರ್ಚಕರಿಂದ ಕೇಳಿ ತಿಳಿಯೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಗೌತಮ ಋಷಿಗಳು ಪ್ರತಿಷ್ಠಾಪನೆ ಮಾಡಿರೋದು. ಈ ಜಾಗಕ್ಕೆ ಗೌತಮ ಕ್ಷೇತ್ರ ಅಂತ ಹೇಳಿ ಕರೀತಾರೆ. ಶ್ರೀರಂಗಪಟ್ಟಣ ಸುತ್ತಮುತ್ತ ಎಲ್ಲ ಗೌತಮರ ಪ್ರತಿಷ್ಠೆ ಜಾಸ್ತಿ. ಅದ್ರಲ್ಲಿ ಈ ದೇವರಿಗೊಂದು ನಿಮ್ಮ ಪ್ರಭಾವಳಿ, ದೇವರ ಪ್ರಭಾವಳಿ ಲಕ್ಷ್ಮೀ ನರಸಿಂಹನ ಪ್ರಭಾವಳಿಯಲ್ಲಿ ದಶಾವತಾರ ಇದೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ, ಕಲ್ಕಿದು ವಿಷ್ಣುವಿನ ದಶಾವತಾರ. ಇದು ಇಡೀ ಭಾರತ ದೇಶದಲ್ಲಿ 2 ಕಡೆ ಮಾತ್ರ ಈ ರೀತಿ ಕೆತ್ತನೆ ಮಾಡೋದು. ಅಂದ್ರೆ ಅಹೋಬಲ ಇದೆಯಲ್ಲ, ಅಹೋಬಲದಲ್ಲಿ 9 ನರಸಿಂಹ ಇದೆ, ನವನಾರಸಿಂಹ ಅಂತ ಕರೀತಾರೆ. ಅಹೋಬಲದಲ್ಲಿ ಒಂದು ಕಡೆ ಪ್ರಭಾವಳಿ ದಶಾವತಾರ ಕೆತ್ತನೆ ಮಾಡಿದರೆ, ಇಲ್ಲೊಂದು ಕಡೆ ಪ್ರಭಾವಳಿ ದಶಾವತಾರ ಕೆತ್ತನೆ ಮಾಡಿದರೆ, ಯಾರು ಅಹೋಬಲಕ್ಕೆ ಹೋಗಿ ದರ್ಶನ ಮಾಡೋದಕ್ಕಾಗಲ್ಲ, ಅವ್ರು ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಅಹೋಬಲಕ್ಕೆ ಹೋದಷ್ಟೇ ಫಲ ಸಿಗುತ್ತೆ. ಅದೇ ವಿಶೇಷ. ಸ್ವಾಮಿ ಎಡಭಾಗದಲ್ಲಿ ರಾಮಾನುಜಾಚಾರ್ಯರಿದ್ದಾರೆ, ಸ್ವಾಮಿ ಬಲಭಾಗದಲ್ಲಿ ಲಕ್ಷ್ಮೀ ನಾರಾಯಣ ಇದೆ. ಇದನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 700 ವರ್ಷ ಹಳೆಯದಾಗಿದೆ. ನನಗೆ 8ನೇ ತಲೆ ಈ ದೇವಸ್ಥಾನ. ನಮ್ಮನೆ ತಂದವರು ಪೂಜೆ ಮಾಡ್ಕೊಂಡ್ ಬರ್ತಾ ಇರೋದು. ಇವಾಗ 31 ವರ್ಷದಿಂದ ಇದೆಲ್ಲ ಪುನಃ ಜೀರ್ಣೋದ್ಧಾರ ಆಯಿತು. ಮೈಸೂರು ಪರ್ಕಾಳ್ ಮಠ ಇದೆಯಲ್ಲ, ಪರ್ಕಾಳ್ ಮಠ ಸ್ವಾಮಿಗಳು ಮತ್ತು ಉಡುಪಿಯಿಂದ ಪೇಜಾವರ ಶ್ರೀಗಳು ಬಂದಿದ್ರು. ಅವ್ರ ಕಡೆಯಿಂದ ಕುಂಭಾಭಿಷೇಕ ಸಂಪ್ರೋಕ್ಷಣೆ ಆಯಿತು. ಸ್ವಾಮಿಗಳು ಬಂದಾಗ ನಮ್ಮ ತಾತ ಅವ್ರಿಗೆ ತಿಳಿಸಿದ್ರು, ಸ್ವಾಮಿ ಬಾಯಲ್ಲಿ ಸಾಲಿಗ್ರಾಮ ಉದ್ಭವ ಆಗಿದೆ.